ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತ ಹೇಳಿಕೊಂಡಿರುವ ಶ್ವೇತಾಳ ಅವತಾರಗಳು ಒಂದೊಂದಾಗಿಯೇ ರಿವೀಲ್ ಆಗ್ತಾ ಇದೆ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದ್ದು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಿದೆ. ಇತ್ತೀಚೆಗೆ ಶ್ವೇತಾಗೆ ಕೋಲಾರ ರಾಜಕೀಯದ ನಾಯಕರೋರ್ವರ ಪರಿಚಯವಾಗಿರುತ್ತಂತೆ. ಫೇಸ್ಬುಕ್ ಮೂಲಕ ಪರಿಚಯವಾಗಿ ಕೋಲಾರದಲ್ಲಿಯೇ ಮೀಟ್ ಆಗಿರ್ತಾರಂತೆ. ಕೋಲಾರದ ವೆಂಕಟೇಶ್ವರ ಸ್ವೀಟ್ಸ್ನಲ್ಲಿ ಮೈಸೂರು ಪಾಕನ್ನು ತಂದುಕೊಟ್ಟಿರ್ತಾರೆ ಆ ಮುಖಂಡ. ಹೀಗಾಗಿ ಆತನ ಹೆಸರನ್ನ ಮೈಸೂರು ಪಾಕ್ ಅಂಥೇಳಿ ಸೇವ್ ಮಾಡ್ಕೊಂಡಿರ್ತಾಳೆ ಈ ವಂಚಕಿ ಶ್ವೇತಾ. ಈ ಕಡೆ ವರ್ತೂರು ಪ್ರಕಾಶ್ ಹೆಸರು ಗುಲಾಬ್ ಜಾಮೂನು, ಮತ್ತೊಬ್ಬರ ಹೆಸರು ರಸಗುಲ್ಲ. ಈಗ ಮತ್ತೊಬ್ಬ ಮುಖಂಡ ಅವರು ಕೋಲಾರದವರು ಅನ್ನೋದು ಗೊತ್ತಾಗಿದೆ. ಅವ್ರ ಹೆಸರನ್ನು ಮೈಸೂರು ಪಾಕ್ ಅಂಥೇಳಿ ಸೇವ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಏನೇನು ಸ್ವೀಟ್ಸ್ ತಂದು ಕೊಟ್ಟಿರ್ತಾರೋ ಆ ಸ್ವೀಟ್ನ ಹೆಸರನ್ನು ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ಲು ವಂಚಕಿ ಶ್ವೇತಾ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 2.5 ಕೋಟಿ ವಂಚನೆಯ ಆರೋಪದಲ್ಲಿ ಶ್ವೇತಾ ಪೊಲೀಸರ ಅತಿಥಿಯಾಗಿರುವಂಥದ್ದು. ನಿನ್ನೆ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನು ಫೇಸ್ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಶ್ವೇತಾ ವಿಚಾರಕ್ಕೆ ಮತ್ತಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ. ಹಾಗಾದರೆ ಕೋಲಾರದ ಆ ಮುಖಂಡ ಯಾರು? ಆತನಿಗೂ ಈ ಶ್ವೇತಾಗೂ ಇರುವಂತಹ ಲಿಂಕ್ ಏನು ನೋಡ್ತಾ ಹೋಗೋಣ. ವ್ಯವಹಾರದ ನೆಪದಲ್ಲಿ ಆ ಮುಖಂಡನಿಗೆ ಶ್ವೇತಾ ಗೌಡ ಆಪ್ತಳಾಗಿರ್ತಾಳಂತೆ. ಸ್ನೇಹಕ್ಕೆ ಕಾಣಿಕೆಯಾಗಿ ಶ್ವೇತಾಳಿಗೆ ಹೊಸ ಥಾರ್ ಜೀಪನ್ನೇ ಕೊಡಿಸಿರ್ತಾನಂತೆ ಆ ಮುಖಂಡ. ಬಂಧನದ ವೇಳೆ ಅದೇ ಜೀಪ್ನಲ್ಲಿಯೇ ಮೈಸೂರಿನಲ್ಲಿ ವಂಚಕಿ ಸಿಕ್ಕಿಬಿದ್ದಿದ್ದಾಳೆ. ಪೊಲೀಸರ ವಿಚಾರಣೆ ವೇಳೆ ಆ ಮುಖಂಡನಿಗೂ ಕೂಡ ಖೆಡ್ಡಾಗೆ ಬೀಳಿಸಲಿಕ್ಕೆ ಸಿದ್ಧತೆ ನಡೆಸಿರೋದು ಗೊತ್ತಾಗ್ತಾ ಇದೆ. ಮೈಸೂರು ಪಾಕನ್ನ ಖೆಡ್ಡಾಕೆ ಕೆಡವಲಿಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿದ್ಲು ಶ್ವೇತಾ ಅನ್ನೋದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಸಿಕ್ಕಿರೋದೇ ಫೇಸ್ಬುಕ್ನಲ್ಲಿ ಸಿಕ್ಕಾದ ಮೇಲೆ ಸ್ನೇಹ ಸ್ವಲ್ಪ ಡೀಪಾಗಿ ಹೋಗಿ ಅದಾದ ಮೇಲೆ ಆತ್ಮೀಯತೆ ಜಾಸ್ತಿಯಾಗಿ ಕಾರು ಕೊಡಿಸುವ ಹಂತಕ್ಕೆ, ಥಾರ್ ಜೀಪ್ ಕೊಡಿಸುವ ಹಂತಕ್ಕೆ ಹೋಗಿ ನಿಂತಿರುವಂಥದ್ದು. ಥಾರ್ ಜೀಪ್ ಕೊಟ್ಟಂತಹ ಆ ರಾಜಕೀಯ ಮುಖಂಡನಿಗೇನೆ ಶ್ವೇತಾ ಖೆಡ್ಡಾ ತೋಡ್ಲಿಕ್ಕೆ ಮುಂದಾಗಿದ್ಲು. ಆತನ ಹೆಸರಿನಲ್ಲೂ ಬಳಸ್ಕೊಂಡು ವಂಚನೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು ಅನ್ನೋದು ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ.